ಇದು ಎಲ್ಲ ಧರ್ಮದ ಮಕ್ಕಳು ಓದುವಂಥ ಒಂದು ಮಾನವ ಧರ್ಮ ಪೀಠ, ಒಂದು ಶಾಲೆ. ನಮ್ಮ ಗುರುಗಳು ಹೇಳ್ತಿದ್ರು, ನಾನು ಮಠ ಬಿಟ್ಟು ಒಂದು ಶಾಲೆ ಕಾರ್ಯಕ್ರಮಕ್ಕೆ ಬರ್ತೀನಂದ್ರೆ ಯಾಕೊಂದು ಶಾಲೆಯ ಕಾರ್ಯಕ್ರಮಕ್ಕೆ ಹೋಗಬೇಕು? ನಾ ಮಠದಾಗಿದ್ರ ಮಠದ ಗುಡಿಯಾಗ ಒಬ್ಬ ದೇವರು ಅಷ್ಟೇ ದರ್ಶನ ಆಗ್ತಾನೆ. ಒಂದು ಶಾಲೆಗೆ ಹೋದ್ರೆ ಆ ಗುಡಿಯೊಳಗೆ ಏಕಕಾಲಕ್ಕೆ 100 ದೇವರ ದರ್ಶನ ಆಗ್ತದಲ್ಲಿ. ಏಕಕಾಲಕ್ಕೆ 100 ದೇವರ ದರ್ಶನ ಆಗುವಂಥದ್ದು. ಮಕ್ಕಳು ಅವ್ರ ದೇವರು, ಅವರಿಗಾಗಿ ಒಂದು ಅತ್ಯಂತ ಸುಸಜ್ಜಿತ ಶಾಲೆ ಕಟ್ಟಿದ್ದಾರೆ. ನಿಮ್ಮ ರೋಣಿಹಾಳದಲ್ಲಿ ಮಕ್ಕಳ ಶಿಕ್ಷಣ ಇದು ಎಷ್ಟು ದೊಡ್ಡದಂದ್ರೆ, ಅವರೆಲ್ಲ ಹಿರಿಯರು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಈ ಶಾಲೆ, ಇದರ ಪ್ರಾರಂಭ, ಇದರ ಕಷ್ಟ, ಇದನ್ನು ಬೆಳೆದು ಬಂದ ಬಗೆ, ಒಂದು ಶಾಲೆ ಒಂದು ಸಣ್ಣ ಊರಲ್ಲಿ ಇಷ್ಟು ಸುಸಜ್ಜಿತವಾದಂಥ ಒಂದು ಶಾಲೆ ಕಟ್ಟಿದ್ದಾರೆ. ನಮ್ಮ ಹಿರಿಯರಿಗೆಲ್ಲ ಇದರ ಅನುಭವ ಇತ್ತು. ನಮ್ಮ ಹಿರಿಯರಿಗೆ ಏನು ಅನುಭವ ಇತ್ತು ಅಂದ್ರೆ, ಭೂಮ್ಯಾಗ ಬಿದ್ದ ಬೀಜ ಮಕ್ಕಳ ಎದೆಯಾಗ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗುವುದಿಲ್ಲ ಅನ್ನುವ ಸತ್ಯ ಗೊತ್ತಿತ್ತು ಅವ್ರಿಗೆ. ಭೂಮ್ಯಾಗ ಬಿದ್ದ ಬೀಜ ಮಕ್ಕಳ ಎದೆಯಾಗ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗುವುದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ನಮ್ಮ ಗುರುಗಳು ಮರಿಶಾಂತವೀರ ಮಹಾಸ್ವಾಮಿಗಳಂತಿದ್ರು. ಅವರು ಕಾಶಿಯೊಳಗೆ 16 ವರ್ಷ ಯೋಗ, ಸಂಸ್ಕೃತ, ತರ್ಕ, ಆಯುರ್ವೇದ ಓದಿ ಕೊಪ್ಪಳ ಮಠಕ್ಕೆ ಬಂದರು. ಅವಾಗ ಜಸ್ಟ್ ಆಗತಾನೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಏನಾಗಿತ್ತು ಅಂದರೆ, ಕೊಪ್ಪಳ ಅಲ್ಲೆಲ್ಲ ಸುತ್ತಮುತ್ತ ಶಾಲೆ ಇರಲಿಲ್ಲ ಮಕ್ಕಳಿಗೆ ಓದಲಿಕ್ಕೆ. ನಮ್ಮ ಗುರುಗಳು ಅಂದ್ರಂತೆ, ನಾನು ಒಬ್ಬ ಓದಿ ಪಂಡಿತ ಆದೆ, ನನ್ನ ಮಠದ ಸುತ್ತ ಮಕ್ಕಳೆಲ್ಲ ನಿರಕ್ಷರಿಗಳಾದ್ರಲ್ಲ ಅಂತ. ಅವರೊಂದು ಫ್ರೀ ಶಾಲೆ, ಒಂದು ಫ್ರೀ ಬೋರ್ಡಿಂಗ್ ಹಾಸ್ಟೆಲ್ ಶುರು ಮಾಡೋದು ಅಂದ್ರೆ ಮಕ್ಕಳ ಮೇಲೆ ಎಷ್ಟು ಪ್ರೇಮ ಅಂದ್ರೆ, ಒಬ್ಬ ಶಿಕ್ಷಣ ತಜ್ಞನಿಗೆ ಶಿಕ್ಷಣದ ಒಂದು ಮಹತ್ವ ಎಷ್ಟು ಇರ್ತದೆ. ಅವರು ನಮ್ಮ ಗುರುಗಳು ಹಾಸ್ಟೆಲ್ ಶುರು ಮಾಡಿದ್ರು. ನಮ್ಮಲ್ಲಿ ಮಠದಾಗ ಅವಾಗೆಲ್ಲ ನುಚ್ಚು, ಹುರುಳಿ ಕಟ್ಟಿನ ಸಾರು ಎಲ್ಲ ಬೋರ್ಡಿಂಗ್ನಾಗ. ಈಗ ಸಣ್ಣದೇನರ ಕಡಿಮೆ ಬಿದ್ದರೆ ಸ್ಟ್ರೈಕ್ ಪೂರ ಬೋರ್ಡ್ ಇದಕ್ಕೆ ಬರ್ತೈತಿ, ಎಲ್ಲ ರೋಡ್ಗೆ ಬರ್ತಾವ. ಅವಾಗ ಬರೀ ನುಚ್ಚು, ಹುರುಳಿ ಕಟ್ಟಿನ ಸಾರು ಉಂಡು ಓದಿ ದೊಡ್ಡವರಾದರೂ ಎಂದೂ ಸ್ಟ್ರೈಕ್ ಇರಲಿಲ್ಲ. ಅವಾಗ ಕಡಿಮಿತ್ತು, ಸ್ಟ್ರೈಕ್ ಇರಲಿಲ್ಲ. ಈಗ ಭಾಳ ಇದ್ರೂ ಸ್ಟ್ರೈಕ್ ಅದಾವ ಈಗ. ಅವಾಗ ಬರೀ ಹುರುಳಿ ಕಟ್ಟಿನ ಸಾರು, ನುಚ್ಚ. ನಮ್ಮ ಮಠದ್ದು ದೇವ್ರ ಗುಡಿಗೆ ಒಬ್ರು ಯಾರೋ ಭಕ್ತರು ದೊಡ್ಡ ದೊಡ್ಡ ಪುಣತಿ ಮೀಸಲು ತುಪ್ಪ ಹಾಕಿ ಮ್ಯಾಲೊಂದು ಗುಡಿ ಇದೆ. ಆ ಮೀಸಲು ತುಪ್ಪ ಪಣತಿಗೆ ಹಾಕಿ ಮ್ಯಾಲ ಹೋಗಿ ಬರೋದ್ರಾಗ ಮಠದ ಹುಡುಗರು ಅದು ಅಷ್ಟು ತುಪ್ಪ, ನುಚ್ಚ, ಉಪ್ಪ, ಖಾರ ಹಾಕ್ಕೊಂಡು ಉಂಡು ಹೋಗ್ಬಿಟ್ಟಿದ್ರಂತವ್ರು. ಬಂದು ನೋಡ್ತಾರ, ದೀಪನೂ ಇಲ್ಲ, ತುಪ್ಪನೂ ಇಲ್ಲ. ಸೀದಾ ಗುರುಗಳ ಹತ್ರ ಹೋದ್ರಂತ, ಏನು ಮಠದಾಗ ಸಂಸ್ಕಾರ ಕೊಟ್ಟಿರಿ ನೀವು ಮಕ್ಕಳಿಗೆ, ಬರೀ ಇದ ಕಲಿಸಿರಿ ನನ್ನ. ಗುರುಗಳಂದ್ರೆ ಏನಾಗೈತಿ? ಅಲ್ಲ, ನಾವು ಗೌಸಿದ್ದಪ್ಪಜ್ಜಗಂತ ಮೀಸಲು ತುಪ್ಪ ತಂದಿದ್ವಿ. ಮೀಸಲು ತುಪ್ಪ ಹಾಕಿ ಮ್ಯಾಲ ಬರೋದ್ರಾಗ ತುಪ್ಪನೂ ಇಲ್ಲ, ದೀಪನೂ ಇಲ್ಲ. ಮೊದಲು ಅವು ಹುಡುಗರನ್ನ ಹೊರಗೆ ಹಾಕ್ರಿ ಮಠ ಬಿಟ್ಟು. ಗುರುಗಳು ಅವ್ರು ಯಾರ್ಯಾರದಾರ ಕರೆಸ್ರಂತ. ಅವ್ರು 4 ಮಂದಿ ಬಂದು ನಿಂತರು. ಏನು ಮಾಡಿರಿ ನೀವು? ಇಲ್ಲ, ತುಪ್ಪ ಹಾಕಿದ್ರು ತೊಗೊಂಡು ನುಚ್ಚ, ಖಾರ ಕಲಸ್ಕೊಂಡು ಉಂಡು ಬಿಟ್ಟಿವಿ. ಅವರು ಏನು ಭಕ್ತರಿಗೆ ಕರೆಸಿದ್ರಂತ. ಏನಾಗೈತಿ ಈಗ? ಅಲ್ಲ, ನಾವು ಗೌಸಿದ್ದಪ್ಪಜ್ಜಗ ದೀಪಕ್ಕಂತ ಮೀಸಲು ತುಪ್ಪ ತಂದಿದ್ವಿ, ನಿಮ್ಮ ಮಠದ ಹುಡುಗರು ಉಂಡ್ರಿ ಹೆಂಗೆ ಈಗ? ಅವಾಗ ಗುರುಗಳು ಹೇಳಿದ್ರಂತ, ನೋಡು, ನೀವು ಮೊದಲು ಏನು ದೀಪಕ್ಕಂತ ತುಪ್ಪ ಹಾಕಿದ್ರಲ್ಲ ಮೀಸಲ್ದು, ದೀಪಕ್ಕೆ ಹಾಕಿದ್ರ ಅದು ಆರುವ ದೀಪಕ್ಕೆ ಮೀಸಲಾಗ್ತಿತ್ತು. ಮಠದ ವಿದ್ಯಾರ್ಥಿಗಳು ಉಂಡಾರಲ್ಲ, ಇನ್ನು ಆರದ ದೀಪಕ್ಕೆ ಮೀಸಲಾಗೈತೆ, ಹೋಗಿ ನಿನ್ನ ತುಪ್ಪ ಅಂದರು. ಇನ್ನು ಮೇಲೆ ಅದು ಆರದ ದೀಪಕ್ಕೆ ಮೀಸಲಾಗೈತೆ ನಿನ್ನ ತುಪ್ಪ ಅಂತ ಹೇಳಿದ್ರು ಅವರು.
ಅಂದ್ರೆ ಶಿಕ್ಷಣ ಅದರ ಮಹತ್ವ ನಮ್ಮ ಹಿಂದಿನ ಹಿರಿಯರಿಗೆ ಗೊತ್ತಿತ್ತು. ನೋಡಿ, ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಸಂಸ್ಥೆ ಕಟ್ಟಿ ಇಷ್ಟು ಬೆಳೆಸೋದು ಅದು ಕಷ್ಟದ ಬಹಳ ಹಗರೇನಲ್ಲ. ಇಂಥ ಒಂದು ವಾತಾವರಣದಲ್ಲಿ ಇಲ್ಲಿಯ ಹಿರಿಯ ಶಿಕ್ಷಕರು, ಊರಿನ ಹಿರಿಯರು, ಯುವಕರು ಒಂದು ಶಾಲೆಯನ್ನು ಕಟ್ಟಿ ಕಲಿಸುವ ಕೆಲಸ ಮಾಡಿದ್ದಾರೆ. ಕಲಿಬೇಕು ಮನುಷ್ಯ. ಜೀವನ ಅನ್ನೋದು ಒಂದು ಡೊನೇಷನ್ ಇಲ್ಲದ ಪಾಠಶಾಲೆ. ಇದು ಕಲಿತಾ ಹೋಗ್ಬೇಕು. ನಿಸರ್ಗ ಎಲ್ಲವೂ ನಮಗೆ ಕಲಿಸ್ತದೆ. ಇಲ್ಲಿ ಯಾವುದು ಕಲಿಕೆ ಬಿಟ್ಟಿಲ್ಲ. ನಿಸರ್ಗದ ಪ್ರತಿಯೊಂದು ವಸ್ತು ವಿಷಯಗಳು ಮನುಷ್ಯನಿಗೆ ಕಲಿಸ್ತವೆ. ಆದ್ರೆ ಕಲಿಯುವ ಮನಸ್ಸು ಬೇಕು. ಕಲಿಯುವ ಮನಸ್ಸು ನಮ್ಮೊಳಗೆ ಇತ್ತು ಅಂದ್ರೆ ಈ ನಿಸರ್ಗವೇ ಒಂದು ಗುರು, ನಾ ಅದಕ್ಕೆ ಶಿಷ್ಯ ಅಷ್ಟೆ. ಶಿಷ್ಯನಾಗುವ ಮನೋಭಾವ ಇತ್ತು ಅಂದ್ರೆ ನಿಸರ್ಗ ಗುರು ಆಗಿಬಿಡ್ತೈತಿ ಮನುಷ್ಯ. ವಿ ಶುಡ್ ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ನೇಚರ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್. ಮನುಷ್ಯನಿಗೆ ಬದುಕೈತೆಲ್ಲ, ಇದು ಏನು ಶಾಲೆಯೊಳಗೆ ಕಲ್ತಿದ್ದು 4 ಗೋಡೆಗಳ ಮಧ್ಯೆ ಶಿಕ್ಷಣ ಐತೆ. ಇದನ್ನು ಬಿಟ್ಟು ಬದುಕೇನು ಕಲಿಸ್ತೈತೆಲ್ಲ, ಇದು ಬಹಳ ದೊಡ್ಡ ಶಿಕ್ಷಣ. ಅದಕ್ಕೆ ಜೀವನವೇ, ಈ ನಿಸರ್ಗವೇ ಒಂದು ಪಾಠಶಾಲೆ. ಮನುಷ್ಯ ಕಲಿಬೇಕಾಗ್ತದೆ. ಬಹಳ ವಿಷಯಗಳು ಕಲಿಯೋ ಮನಸ್ಸಿದ್ರೆ ಎಲ್ಲನೂ ಕಲಿಸ್ತದೆ ನಮಗೆ. ಈಗ ತಾಯಂದಿರದಿರಿ, ನೀವು ಅಡುಗೆ ಮಾಡ್ತೀರಿ. ಅಡುಗೆ ಮಾಡುವಾಗ ನಿಮ್ಮ ಮನ್ಯಾಗ ಕುಕ್ಕರ್ ಅದಾವಿಲ್ಲ? ಕುಕ್ಕರ್ ನೋಡಿ ಏನು ಕಲಿಬೋದು ನೀವು? ಕುಕ್ಕರ್ ನೋಡಿ ಏನು ಕಲಿಬೋದು ಮನುಷ್ಯ ಅಂದ್ರೆ, ನಮಗೆ ಯಾರ ನಮ್ಮ ಬುಡಕ ಬೆಂಕಿ ಹಚ್ಚಿದ್ರು ಸಹಿತ ಸೀಟಿ ಹೊಡ್ಕೊಂತ ಆರಾಮ್ ಇರ್ಬೇಕಂತ ಕುಕ್ಕರ್ ಕಲಿಸ್ತೈತಿ ಮನುಷ್ಯ. ನಮಗೆ ಆಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಹಚ್ಚಿದ್ರು ಸಹಿತ ಸೀಟಿ ಹೊಡ್ಕೊಂತ ಇರ್ಬೇಕಪ್ಪ ಆರಾಮ. ಈಗ ನೀವು ಮಿಕ್ಸರ್ ಐತಿ, ಮಿಕ್ಸರ್ ಏನು ಕಲಿಸ್ಕೊಡ್ತೈತಿ? ಅದ್ರಾಗ ಏನು ಹಾಕಿರ್ತೀರಿ ನೀವು? ಖಾರ ಹಾಕಿರ್ತಿರಲ್ಲ, ಹಸಿ ಮೆಣಸಿನ್ಕಾಯಿ ಹಾಕಿರ್ತೀರಿ, ಉಳ್ಳಾಗಡ್ಡಿ ಹಾಕಿರ್ತೀರಿ. ಒಂದು ಮಿಕ್ಸರ್ ನಮಗೆ ಏನು ಕಲಿಸ್ಕೊಡ್ತೈತಿ ಅಂದ್ರೆ, ಯಾರು ಏನ್ಯಾಕೆ ಹಾಕಲ್ಲಕ್ಕೆ ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿಬೇಕಂತ ಮಿಕ್ಸರ್ ಕಲಿಸ್ಕೊಡ್ತೈತಿಲ್ಲ ಮನುಷ್ಯ. ಅಂದ್ರೆ ಮನುಷ್ಯ ಕಲಿಬೇಕನ್ನುವ ಮನಸ್ಸಿತ್ತು ಅಂದ್ರೆ ನಿಸರ್ಗ ಎಲ್ಲವನ್ನು ಕಲಿಸ್ಕೊಡ್ತದೆ. ಅಪ್ಪಗಳು ಹೇಳಿದ್ರಲ್ಲ ಸಾಣೆ ಗುರೂಜಿಯವ್ರ ಬಗ್ಗೆ, ಹಾಗೇನೆ ಬಾಲಗಂಗಾಧರನಾಥ್ ತಿಲಕ್ ಅಂತಿದ್ರು. ಬಾಲಗಂಗಾಧರನಾಥ್ ತಿಲಕರು ಸಣ್ಣವರಿದ್ದಾಗ ಅವರು ಶಾಲೆಗೆ ಹೋಗಿದ್ರು. ಶಾಲೆಗೆ ಹೋದಾಗ ಅವ್ರ ಸ್ನೇಹಿತರು ಏನು ಮಾಡಿದ್ರು ಅಂದ್ರೆ, ಶೇಂಗಾ ತಿಂದರು. ಶೇಂಗಾ ತಿಂದು ಸೊಟ್ಟಿ ಊರ ಮುಂದೆ ಹೋಗಿದ್ರು. ಶೇಂಗಾ ತಿಂದವ್ರು ಅವರು ಸೊಟ್ಟಿ ಒಗದಿದ್ದು ಇವ್ರ ಮುಂದೆ. ಅವ್ರು ಸರ್ ಬಂದ ಕೂಡ್ಲೇ ಸೀದಾ ಇವನ್ನ, ಅವಾಗೆಲ್ಲ ಹೆಂಗೆ ಚಡಿ ಚಮಚಮ್ ವಿದ್ಯಾ ಗಮ್ ಗಮ್ ಅಂತಿದ್ರಿಲ್ಲ ನೀವು, ಅವ್ರು ಸೀದಾ ಬಹಳ ಅದು ಇದು ತಗೊಂಡು ಬಡಗಿ ತಗೊಂಡು 4 ಹಾಕಿ ಮನೆಗೆ ಕಳಿಸ್ಬಿಟ್ರು. ಇವ 4ಕ್ಕೆ ಬಂದು 5ಕ್ಕೆ ಬರೋ ಮಗ ಮಧ್ಯಾಹ್ನ 2ಕ್ಕೆ ಬಂದಲ್ಲ ಅಪ್ಪ. ಅವರಪ್ಪ ಗಂಗಾಧರನಾಥ್ ತಿಲಕ್, ಬಾಲಗಂಗಾಧರನಾಥ ತಿಲಕ್ ಮಗ, ಅವರಪ್ಪ ಗಂಗಾಧರ ತಿಲಕ್. ಅವ್ರಿಗೆ ಅನ್ನಿಸ್ತು ಮಗ ಯಾಕೆ ಮಧ್ಯಾಹ್ನ ಬಂದಾನ? ಇಲ್ಲ ಸರ್ ಹೊರಗೆ ಹಾಕ್ಯಾರ. ನಡಿ ಹೆಂಗಾದ್ರಂತ ಕೈ ಹಿಡ್ಕೊಂಡು ಸೀದಾ ಶಾಲೆಗೆ ಕರ್ಕೊಂಬಂದ್ರು ಅವ್ರ ಅಪ್ಪ. ಕರ್ಕೊಂಬಂದು ಕೂಡಲೇ ಯಾಕ್ರಿ ಸರ್ ನನ್ನ ಮಗನ ಯಾಕೆ ಹೊರಗೆ ಹಾಕಿರಿ? ಇಲ್ಲ, ಅಲ್ಲಿ ಯಾರೋ ಶೇಂಗಾ ತಿಂದಿದ್ರು, ಸೊಟ್ಟಿ ಹಾಕಿ ನಿಮ್ಮ ಮಗ ಶೇಂಗಾ ತಿಂದು ಸೊಟ್ಟಿ ಮುಂದಿದ್ದು. ಅವ ಮಗ ಹೇಳ್ದು, ಇಲ್ಲಪ್ಪ ನಾ ತಿಂದಿಲ್ಲ, ನಾನು ಶೇಂಗಾ ತಿಂದಿಲ್ಲ, ಯಾರೋ ಸ್ನೇಹಿತರು ತಿಂದು ನನ್ನ ಮುಂದೆ ಹೋಗದಾರ ಸೊಟ್ಟಿ. ಅವಾಗ ಆಯ್ತು ಬಿಡು ಅಂಥೇಳಿ ಮಾಸ್ತರ್ ಏನು ಮಾಡಿದ್ರು, ಆಯ್ತು ಬಿಡ್ರಿ ಸರಿ ಆಯ್ತು ಅಂಥೇಳಿ ಹೋಗಿ ಸ್ಕೂಲ್ನಾಗ ಕ್ಲಾಸ್ನಾಗ ಹೋಗಂತ ಕಳಿಸಿದ್ರು. ಕಳ್ಸಕತ್ತಿದ್ರು. ಅವು ಮಾಸ್ತರ್ ಕೈಯನ್ನು ಬಡಿಗಿತ್ತಲ್ಲ, ಅದನ್ನು ಅವ್ರ ಅಪ್ಪ ತೊಗೊಂಡು ಮಗನಿಗೆ ಹೊಡ್ಯಾಕತ್ರು. ಅವ್ರು ಸರ್ ಅಂದರು, ಅಲ್ಲ ನಾನಾ ಶಾಲ್ಯಾಗ ಕ್ಲಾಸ್ನಾಗ ಹೋಗಂತೀನಿ, ನೀವ್ಯಾಕೆ ಹೊಡ್ಯಾಕತ್ತೀರಿ ಅವನಿಗೆ? ಇಲ್ಲ ಸರ್, ನನಗೆ ಗೊತ್ತೈತಿ ನನ್ನ ಮಗ ಶೇಂಗಾ ತಿಂದಿಲ್ಲ ಸೊಟ್ಟಿ ಒಗದಿಲ್ಲ ಅನ್ನೋದು ನನಗೆ ಪಕ್ಕ ಖಾತ್ರಿ ಐತಿ. ಅಲ್ಲ ನೀವು ಪಕ್ಕ ನಿಮಗೆ ಖಾತ್ರಿ ಐತಿ, ನಾನು ಕ್ಲಾಸ್ನಾಗ ಹೋಗಂದೀನಿ, ಮತ್ತೆ ಯಾಕೆ ಹೊಡ್ಯಾಕತ್ತೀರಿ ಅವನಿಗೆ? ಅಲ್ಲ ನಾ ಯಾಕೆ ಹೊಡ್ಯಾಕತ್ತೀನಂದ್ರೆ ನನ್ನ ಮಗನ ಬಗ್ಗೆ ನನಗೆ ವಿಶ್ವಾಸ ಐತಿ. ನನ್ನ ಮಗ ಶೇಂಗಾ ತಿಂದು ಸೊಟ್ಟಿ ಒಗದಿಲ್ಲ ಅಂತ ಗೊತ್ತೈತಿ. ನಾ ಯಾಕೆ ಅವನಿಗೆ ಬಡಗಿ ತೊಗೊಂಡು ಹೊಡ್ಯಾಕತ್ತೀನಂದ್ರೆ, ಶೇಂಗಾ ತಿಂದು ಸೊಟ್ಟಿ ಯಾರ್ಯಾಕೆ ಒಗ್ಯಾಲಕ್ಕ ಸಾಲಿ ನಮ್ಮ ಊರ್ದಲ್ಲ, ಇವ ತೆಗಿಬೇಕಾಗಿತ್ತು, ತೆಗ್ದಿಲ್ಲ ಯಾಕಂತ ಇವನಿಗೆ ಹೊಡ್ಯಾಕತ್ತೀನಿ ನಾನು. ತಿಂದು ಸೊಟ್ಟಿ ಯಾರ್ಯಾಕೆ ಒಗ್ಯಾಲಕ್ಕ ಸಾಲಿ ನಮ್ಮ ಊರ್ದಲ್ಲ, ಇವ ತೆಗಿಬೇಕಾಗಿತ್ತು. ಅವಾಗ ಬರೇ ಸೊಟ್ಟಿ ತಿಂದು ಹೋಗಿದ್ರೆ ಅವ್ರ ಅಪ್ಪ ಬಡ್ದು ನಾವು ಎಲ್ಲ ಊರು ತಿಪ್ಪಿ ತಂದನ ಸಾಲಿ ಮುಂದೆ ಹಾಕಿದ್ರು ಯಾರೋ ಒಬ್ಬರು ಬಾಯಿ ತೆಗಿಯಂಗಿಲ್ಲ.
ಅಂದ್ರೆ ಕಾಲ ಬದಲಾಗೈತಿ, ಶಿಕ್ಷಣ ಎಷ್ಟು ದೊಡ್ಡದಿತ್ತು, ಅದರ ಮಹತ್ವ ಎಷ್ಟಿತ್ತು, ಹಿಂದೆ ಕಲಿಸ್ಲಿಲ್ಲೇನು, ಕಲಿಯುವಿಕೆ ಎಷ್ಟು ದೊಡ್ಡದಿತ್ತು. ಅವಾಗೆಲ್ಲ ಉಪನಿಷತ್ತಿನ ಋಷಿಗಳು ಅಲ್ಲಿ ಯಾವ ಶ್ರೀಮಂತ ಬಡವ, ಇವ ರಾಜನ ಮಗ, ಇವ ಪ್ರಜೆಯ ಮಗ ಅಂತ ಯಾವ ವ್ಯತ್ಯಾಸಗಳು ಇರಲಿಲ್ಲ. ಅಂಥ ಕಾಲದಲ್ಲಿ ಶಿಷ್ಯರಿಗೆಲ್ಲ ಕರೆದು, ಇಷ್ಟು ದಿವಸ ನೀವು ಕಾಡಿನೊಳಗೆ ಓದಿದ್ರಿ, ಇನ್ನೆಲ್ಲ ನಾಡಿಗೆ ನೀವೆಲ್ಲ ಹೋಗ್ತಿರಲ್ಲ, 4 ಮಾತುಗಳನ್ನು ಕೇಳ್ರಿ ಅಂತ ಗುರುಗಳು ಶಿಷ್ಯರಿಗೆ ಅತ್ಯಂತ ಪ್ರೀತಿಯಿಂದ 4 ಮಾತುಗಳನ್ನು ಕಲಿಸಿ ಊರಿಗೆ ಕಳಿಸ್ತಿದ್ರು. ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ಭೂತೈ ನ ಪ್ರಮದಿತವ್ಯಂ, ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ, ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಏನು ಗುರು ಹೃದಯ ತುಂಬಿ ಮಕ್ಕಳಿಗೆ ಕಲಿಸಬೇಕನ್ನುವಂಥ ಅವನ ಹೃದಯ ಎಷ್ಟು ದೊಡ್ಡದು. ಸತ್ಯಾನ್ನ ಪ್ರಮದಿತವ್ಯಂ, ಸತ್ಯ ಅಂದ್ರೆ ಯಾವುದು ಸದಾ ಇದೆಯೋ ಅದು ಸತ್ಯ ಅಷ್ಟೆ. ಯಾವುದು ಇದೆ, ಈಗ ನಾವು ಒಂದು ಸಣ್ಣ ಗಾಡಿ ತಗೊಂಡು ಹೋಗುವಾಗ ಒಂದು 10 ಕಿಲೋಮೀಟ್ರ್ ಹೋಗೋದ್ರಾಗ ಆಕ್ಸಿಡೆಂಟ್ ಆಗಿ ಬೀಳ್ತಾವೆ ನಮ್ಮ ಗಾಡಿ. ಇಲ್ಲ ಎಮ್ಮೆರೆ ಅಡ್ಡ ಬಂದಿರ್ತೈತಿ, ಇಲ್ಲ ಹಂದೆರೆ ಅಡ್ಡ ಬಂದಿರ್ತೈತಿ, ಇಲ್ಲ ನಾವರ ಏನಾರ ಹಾಕ್ಕೊಂಡು ಹೊಡಿತಿರ್ತೀವಿ, ಏನೋ ಆಗಿ ನಮ್ಮ ಗಾಡಿ ಬೀಳ್ತೈತಿ. ಸುಮ್ಮನೆ ಆಶ್ಚರ್ಯ ವಿಚಾರ ಮಾಡ್ರಿ, ನಮ್ದೊಂದು 10 ಕಿಲೋಮೀಟ್ರ್ ಹೋಗೋದ್ರೊಳಗೆ ನಮ್ಮ ಗಾಡಿ ಬಿದ್ದು ಆಕ್ಸಿಡೆಂಟ್ ಆಗ್ತಾವ. ಇಷ್ಟು ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಸಾವಿರಾರು ಗ್ರಹಗಳು ತಿರ್ಗಾಕತ್ತಾವಲ್ಲ, ಇದನ್ನೊಟ್ಟ ಆಕ್ಸಿಡೆಂಟ್ ಆಗ್ಲಾರ್ದಂಗೆ ನಡ್ಸಕತ್ತವ ಯಾರು ಇರಬಹುದು ಅಂತ. ಯಾರು ನಡ್ಸಕತ್ತಾನ ಇದನ್ನು? ಈಗ ನೀವು ಒಂದು ಮನೆ ಪಿಲ್ಲರ್, ಈ ಒಂದು ಮನೆ ಕಟ್ತೀರಿ, ಸ್ಕೂಲ್ ಕಟ್ಟಿರಿ, ಅದಕ್ಕೆ ಪಿಲ್ಲರ್ ಇರಲಿಲ್ಲ ಅಂದ್ರೆ RCC ಬೀಳ್ತೈತಿ, ನಿಲ್ತೈತಿ ಅನ್ನು? ಪಿಲ್ಲರ್ ಇಲ್ಲಾರ್ದೆ ಒಂದು ಮ್ಯಾಲ ಬಿಲ್ಡಿಂಗ್ ನಿಲ್ಲುವುದಿಲ್ಲ. ಈ ಜಗತ್ತನ್ನ ವಿದೌಟ್ ಪಿಲ್ಲರ್ ಇದನ್ನ ನಿಂದ್ರಿಸನಲ್ಲ, ಯಾರು ನಿಂದ್ರಿಸ್ಯಾರ? ಇದನ್ನ ನಿಲ್ಲಿಸಿದ ಒಂದು ಶಕ್ತಿ ಇರಬೇಕಲ್ಲ. ಈಗ ತಾಯಿ ಅದಾಳ, ತಾಯಿಗೆ ನೀವು ಎದಿ ಕೊಯ್ರಿ, ಏನೋ ಆಪರೇಷನ್ ಮಾಡಕ್ಕೆ ಹೋಗಿ ಡಾಕ್ಟ್ರು ಏನೋ ಎದ್ರ ಸಲುವಾಗಿ ಎದಿ ಕೊಯ್ದ್ರೆ ಎದ್ಯಾಗಿಂದ ಏನು ಬರ್ತೈತಿ? ರಕ್ತ ಬರ್ತೈತಿ, ಕ್ಯೂ ಬರ್ತೈತಿ, ಮಾಂಸ ಬರ್ತೈತಿ. ತಾಯಿಯ ಎದಿ ಕೊಯ್ದ್ರ ರಕ್ತ, ಕೀವು, ಮಾಂಸ ಬರ್ತೈತಿ. ಆದ್ರೆ ಇದೇ ರಕ್ತ, ಕೀವು, ಮಾಂಸದ ಮಧ್ಯದೊಳಗೆ ಮಧುರವಾದ ಅಮೃತದ ಹಾಲಿಟ್ಟು ಕಳಿಸನಲ್ಲ, ಯಾರು ಕಳಿಸಿರಬಹುದು ಈ ಜಗತ್ತಿಗೆ? ಆ ಕಳಿಸಿದ ಶಕ್ತಿ ಐತಲ್ಲ, ಯಾವುದಿರಬಹುದು? ಈಗೊಂದು ನೀವು ಗಾಡಿ ಓಡಿಸ್ತೀರಿ, ಗಾಡಿ ಓಡಿಸ್ಬೇಕಾದ್ರೆ ನಿಮ್ಮ ಗಾಡಿಗೆ ಒಂದು ಸಣ್ಣ ಮುಳ್ಳು ನಟ್ಟು ತೊಂದ್ರೆ ಗಾಡಿ ಪಂಚರ್ ಆಗ್ತೈತೆ ಇಲ್ಲ? ನಿಮಗೆ ಒಂದು ಸಣ್ಣ ಮುಳ್ಳು ನಟ್ಟದ್ರೆ ನಿಮ್ದು ಗಾಡಿ ಪಂಚರ್ ಆಗ್ತೈತಿ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಬಿಟ್ಟು ಇದರ 9 ರಂಧ್ರಗಳಿಟ್ಟು ಇದನ್ನೊಟ್ಟ ಪಂಚರ್ ಆಗ್ಲಾರ್ದಂಗೆ ನಡ್ಸಕತ್ತನಲ್ಲ, ಯಾರು ನಡೆಸಿರಬಹುದು ಅಂತ. ಇದನ್ನ ನಡೆಸಿದ ಶಕ್ತಿಗೆ ದೇವರು ಅಂತ ಕರೀತಾರ, ಸತ್ಯ ಅಂತ ಕರೀತಾರ. ಸತ್ಯಾನ್ನ ಪ್ರಮದಿತವ್ಯ. ತಲೆಯಾಗಿ ಏನಿರಲಿ ಮನುಷ್ಯನೇ, ಇಷ್ಟು ತಲೆಯಾಗಿಟ್ಟುಕೋ. ಏನು ತಲೆಯಾಗಿಟ್ಟುಕೋ ಅಂದ್ರೆ, ನನ್ನ ದೇಹ, ನನ್ನ ಜೀವನ, ನನ್ನ ಮನೆ, ಇದನ್ನೆಲ್ಲ ನಡೆಸಾಕತ್ತಿದ್ದ ನಾನಲ್ಲ, ಇದನ್ನು ನಡೆಸುವ ಶಕ್ತಿ ಒಂದೈತಿ ಅಂತ ಭರವಸೆಯಿಂದ ಬದುಕಬೇಕು ಮನುಷ್ಯ. ಸತ್ಯಾನ್ನ ಪ್ರಮದಿತವ್ಯ. ಯಾರ್ದು ಹೇಳ್ರಿ ಇದು ಜಗತ್ತು? ನಾವೊಂದು ಮನೆ ಕಟ್ಟಿಸ್ತೀವಿ, ಮನೆ ಕಟ್ಟಿಸಿ ಎಲ್ಲ ಬೆಡ್ರೂಮ್ ಎಲ್ಲ 16x18, ಡೈನಿಂಗ್ ಹಾಲ್ 20x20, ಕಿಚನ್ನು, ಓಪನ್ ಕಿಚನ್ನು, ವೆಟ್ ಕಿಚನ್ನು, ಡ್ರೈ ಕಿಚನ್ನು ಎಲ್ಲ ಮಾಡ್ತೀವಿ. ದೊಡ್ಡ ಇರ್ತಾವೆ ಎಲ್ಲ 20 feet x 20 feet. ಮತ್ತು ದೇವ್ರ ಕೋಲಿ ಮಾತ್ರ 2.5 by ಇಟ್ಟ ಸಣ್ಣದ. ಅವ ಪೂಜಾದ ಕೋಲಿಯಾಗ ಹೋಗಿ ಹೊಳ್ಳಿ ಬರಕ್ಕೆ ಬಿಡೋದಿಲ್ಲ, ಹಂಗೆ ವಾಪಸ್ ಬರ್ಬೇಕಲ್ಲಿಂದ ಅವ. ಅಷ್ಟ ಸಣ್ಣ ಕೋಲಿ ಕಟ್ಟಿಸಿ ತೋರ್ಸೋರಿಗೆಲ್ಲ ಏನು ಹೇಳ್ತೀವಿ? ಇದು ಬೆಡ್ರೂಮು, ಇದು ಅಡುಗೆ ಮನೆ, ಇದು ಡೈನಿಂಗ್ ಹಾಲು, ಇದು ದೇವ್ರಿಗೊಂದು ಮನೆ ಕಟ್ಟಿಸಿ ನಾನು ತೋರಿಸ್ತಾನೆ ಮನುಷ್ಯ. ಆಶ್ಚರ್ಯ ಏನಂದ್ರೆ, ತೋರ್ಸೋರಿಗೆ ಇದು ದೇವ್ರಿಗೊಂದು ಮನೆ ಕಟ್ಟಿಸಿನಿ, ತಾನೇ ದೇವರ ಮನೆಯೊಳಗಿದ್ದು ದೇವರಿಗೊಂದು ಮನೆ ಕಟ್ಟಿಸ್ತೀನಿ ಅನ್ನುವ ಅಜ್ಞಾನಕ್ಕಿಂತ ದೊಡ್ಡ ಅಜ್ಞಾನ ಈ ಜಗತ್ತಿನೊಳಗಿಲ್ಲ. ನಾವು ಹಾಡಿಲ್ಲ ದೇವರ ಮನೆ ಇದು ಈ ಜಗವೆಲ್ಲ, ಸುಮ್ಮನೆ ವಿ ಆರ್ ಲಿವಿಂಗ್ ಇನ್ ಎ ರೆಂಟೆಡ್ ಹೌಸ್. ಯಾರೋ ಒಬ್ಬ ಪುಣ್ಯ ಪುರುಷ ಇದನ್ನ ನಡ್ಸಕತ್ತಾನಲ್ಲ, ಆ ಶಕ್ತಿಗೆ ಸತ್ಯ ದೇವರು ಅಂತ ಕರೀತಾರೆ. ಈಗ ಒಬ್ಬ ಗಡಿಗೆ ಮಾರ್ತಿದ್ನಲ್ಲ, ಗಡಿಗೆ ಮಾರವ
ಗಡಿಗೆ ನಂದು ಅಂತಿದ್ದ ಮಾಲಕ್, ನಾನು ಗಡಿಗೆ ಮಾಲಕ್ ಅಂತಿದ್ದ. ಒಬ್ಬ ಬಂದು ಗಡಿಗೆ ತಗೊಂಡ ಮೇಲೆ ಗಡಿಗೆ ತಗೊಂಡವಂದ, ನಾ ಈಗ ಗಡಿಗೆ ಮಾಲಕ ಅಂದ. ಮೊದಲ ಗಡಿಗೆ ಮಾರವ ನಾ ಮಾಲಕ್ ಅಂತಿದ್ದ, ಈಗ ಗಡಿಗೆ ಖರೀದಿ ಮಾಡಿದ್ಮೇಲೆ ತಗೊಂಡವ್ ನಾ ಗಡಿಗೆ ಮಾಲಕ್ ಅನ್ನಕತ್ತ. ಆ ಗಡಿಗೆ ಕನ್ಫ್ಯೂಸ್ ಆಯ್ತು, ನನ್ನ ಖರೆ ಮಾಲೀಕರು ಯಾರದಾರ ಇದ್ರಾಗ. ಮೊದಲು ಇವ ಮಾಲೀಕ್ ಅಂತಿದ್ದ, ಈಗ ಇವ ಮಾಲೀಕ್ ಅನ್ನಕತ್ತಾನ. ಹೂ ಈಸ್ ದ ರಿಯಲ್ ಓನರ್? ಯಾರು ಖರೆ ಮಾಲೀಕ್ ಇರಬಹುದು ಅಂತ. ಅವಾಗ ಭೂಮಿ ತಾಯಿ ಹೇಳ್ತು, ಅವನು ಮಾಲೀಕ್ ಅಲ್ಲ, ಇವನು ಮಾಲೀಕ್ ಅಲ್ಲ. ನಿನ್ನೊಳಗೆ ಯಾರು ಅದಾರ, ಯಾರು ಇರದೇ ಇದ್ರೆ ಗಡಿಗೆನೇ ಇರೋದಿಲ್ಲಲ್ಲ, ಭೂಮಿ ತಾಯಿ ನಿನ್ನೊಳಗೆ ತುಂಬಿರುವ ಮಣ್ಣು ನಂದು, ಅದಕ್ಕೆ ನಾನು ಮಾಲೀಕ ಅಂತ ಭೂಮಿ ತಾಯಿ ಹೇಳ್ತಷ್ಟೆ. ಅಂದ್ರೆ ನಮ್ಮ ಮನ ಈ ವಿಶ್ವದ ಸಚರಾಚರಗಳಲ್ಲಿ ತುಂಬಿದ ವಸ್ತು ಯಾವುದು ಅಂದ್ರೆ ಸತ್ಯ. ಅದಕ್ಕೆ ದೇವರು ಅಂತ ಕರೀತಾರೆ. ಸತ್ಯಾನ್ನ ಪ್ರಮದಿತವ್ಯಂ. ಅಂದ್ರೆ ಮನುಷ್ಯ ಬದುಕುವಾಗ ಈ ಭಾವನೆಯಿಂದ ಬದುಕುವುದು, ಇದು ನನ್ನದಲ್ಲ, ಇದು ದೇವರು ಕೊಟ್ಟ ಪ್ರಸಾದ ಅಷ್ಟೆ. ನನ್ನ ಜೀವನ ಏನೈತಿ, ಇದು ನನ್ನದಲ್ಲ, ಇದು ದೇವನು ಕೊಟ್ಟ ಪ್ರಸಾದ ಅನ್ನುವ ಪ್ರಾಸಾದಿಕ ಭಾವನೆಯಿಂದ ಬದುಕುವುದು. ಈಗ ತಾಯಂದಿರು ಇರ್ತಾರೆ ನೋಡ್ರಿ, ತಾಯಂದಿರು ಸಣ್ಣ ಮಕ್ಕಳನ್ನ ಆಡಿಸ್ತಿರ್ತಾರೆ. ಸಣ್ಣ ಮಕ್ಕಳನ್ನ ಆಡಿಸುವಾಗ ಅವಕ್ಕೆ ಮಕ್ಕಳಿಗೆ ಹಿಂಗೆ ಮ್ಯಾಲ ತೂರಿ ಆಡಿಸ್ತಿರ್ತಾರೆ. ಈಗ ಸಣ್ಣ ಮಕ್ಕಳಿಗೆ ಹಿಂಗೆ ಮ್ಯಾಲ ತಾಯಿ ತೂರ್ತಾಳಿಲ್ಲ, ನೀವು ಆಟ ಆಡಿಸ್ತಿರಿಲ್ಲ ಮಕ್ಕಳಿಗೆ. ಹಿಂಗೆ ಎರಡೂ ಕೈ ಬಿಟ್ಟಾಳ ತಾಯಿ, ಮ್ಯಾಲ ತೂರಿದ್ರು ಸಹಿತ ಮಗು ನಗತಿರ್ತೈತ. ಸಣ್ಣ ಮಕ್ಕಳು ನಗತಿರ್ತಾವ. ನೀವು ದೊಡ್ಡವ್ರಿಗೆ ಹಿಂಗೆ ಎರಡು ಕೈ ಬಿಟ್ಟು ತೂರಿ ಮೇಲೆ ಹೋಗ್ತಾರ, ಅವ್ರು ಕೆಳಗ ಬರೋದಿಲ್ಲ ಅವ್ರು. ಆದ್ರೆ ಸಣ್ಣ ಮಗುವಿಗೆ ತಾಯಿ ಎರಡೂ ಕೈ ಬಿಟ್ಟು ಮ್ಯಾಲ ತೂರಿದ್ರು ಸಹಿತ ಮಗು ನಗತಿರ್ತೈತಿ. ಯಾಕೆ ನಗತಿರ್ತೈತಿ ಅಂದ್ರೆ ಮಗುವಿಗೊಂದು ಭರವಸೆ, ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯ ಮೇಲೆ ಅದು ನಗತಿರ್ತೈತೆ. ಅದು ಅಷ್ಟೆ. ಅಂಥದ್ದೊಂದು ಭರವಸೆ ನಮ್ಮ ಮೆದೆಯಾಗ ಇರಬೇಕು. ಏನಂದ್ರೆ ನಮಗೆ ಜನ್ಮ ಕೊಟ್ಟ ಭಗವಂತ ಅದು ಏನೇ ಬರಲಿ ನಮ್ಮನ್ನು ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯಿಂದ ಬದುಕಬೇಕು. ಸತ್ಯಾನ್ನ ಪ್ರಮದಿತವ್ಯಂ. ಇದು ಹಿಂದೆ ಗುರುಗಳು ಹೇಳಿ ಕಲಿಸ್ತಿದ್ರು ಶಾಲ್ಯಾಗ. ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ. ಏನು ಧರ್ಮ ಅಂದ್ರೆ ಏನು? ಧರ್ಮ ಬಿಡಬೇಡ, ಸತ್ಯವನ್ನು ಬಿಡಬೇಡ, ಧರ್ಮವನ್ನು ಬಿಡಬೇಡ. ಧರ್ಮ ಅಂದ್ರೆ ವಾಟ್ ಎವರ್ ಈಸ್ ಗ್ರೇಟ್, ಗುಡ್, ಪ್ರೊಟೆಕ್ಟ್ ಇಟ್. ಏನು ಜಗತ್ತಿನೊಳಗೆ ದೊಡ್ಡದೈತಿ, ಒಳ್ಳೆಯದೈತಿ, ಅದನ್ನು ಕೆಡಿಸಬೇಡ. ಏನು ಜಗತ್ತಿನೊಳಗೆ ಒಳ್ಳೆಯದೈತಿ, ಏನು ಜಗತ್ತಿನೊಳಗೆ ಒಳ್ಳೆಯದೈತಿ, ದೊಡ್ಡದೈತಿ, ಅದನ್ನು ಕೆಡಿಸಬೇಡ ಅಂತ. ಏನು ಚಲೋದೈತಿ ಅದನ್ನು ಕೆಡಿಸಬೇಡ ಅಂತ. ಧರ್ಮ ಅಂದ್ರೆ ಈಗ ನಾವು ಭಾಳ ಮಂದಿ ಮಾತಾಡ್ತಿರ್ತೀವಿ, ಏನ್ರಿ ಜೀವನದ ಉದ್ದೇಶ ಏನು, ಪರ್ಪಸ್ ಆಫ್ ಲೈಫ್ ಏನು, ಜೀವನದ ಉದ್ದೇಶ ಏನಿರ್ಬೋದು? ಈಗ ನೀವು ಹಂಗ ವಿಚಾರ ಮಾಡ್ರಿ. ಏನು ಮಾಡ್ಬೋದು ಮನುಷ್ಯ ಹೇಳಿ? ಏನು ಮಾಡಲಿಕ್ಕೆ ಸಾಧ್ಯ ಇದೆ ಮನುಷ್ಯನಿಂದ? ಏನು ಭೂಮಿ ತಯಾರು ಮಾಡ್ಬೋದಾ? ಮಣ್ಣು ತಯಾರು ಮಾಡ್ಬೋದಾ? ಮನಿ ಕಟ್ಟಬಹುದು. ಮಣ್ಣು ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ? ನೀರು ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ? ಸೂರ್ಯನನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ? ಗಾಳಿ ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ? ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಇದರ ಅರ್ಥ, ಜೀವನದ ಉದ್ದೇಶ ಇದರ ಅರ್ಥ, ನಾವು ಏನೂ ಮಾಡಬೇಕಾಗಿಲ್ಲ. ದೇವ್ರು ನಮ್ಮ ಸಲುವಾಗಿ ನಾವು ಹುಟ್ಟೋದಕ್ಕಿಂತ ಮೊದಲು ನಮ್ಮ ತಾಯಿ ಎದೆಯಾಗ ಹಾಲಿಟ್ಟು ಕಳಿಸ್ಯಾನಿಲ್ಲಿ. ನಾವು ಇಲ್ಲಿ ಬಂದು ಏನೂ ಮಾಡಬೇಕಾಗಿಲ್ಲ. ಧರ್ಮ ಇದರ ಅರ್ಥ, ದೇವ್ರು ಏನು ಮಾಡಿಟ್ಟನಲ್ಲ, ಮಾಡಿದ್ದು ಕೆಡಿಸ್ದಂಗಿದ್ರೆ ಸಾಕು, ಇದು ನಿಜವಾದ ಧರ್ಮ ಅಷ್ಟೆ. ಧರ್ಮ ನ ಪ್ರಮದಿತವ್ಯ. ಮನುಷ್ಯ ದುಡಿದು ಬದುಕಬೇಕು, ಇದು ಧರ್ಮ. ಊಟ ಮಾಡುವಾಗ ಮನುಷ್ಯನಿಗೆ ಗೊತ್ತಿರಬೇಕು ಏನಂದ್ರೆ, ನಾನು ಉಣ್ಣುವ ತುತ್ತೈತೆಲ್ಲ, ನಾನು ಉಣ್ಣುವ ಅನ್ನದ ತುತ್ತ ಇದು ಏನು ನನ್ನ ಶ್ರಮದ ಬೆವರಿನೊಳಗೆ ಬೆಂದೈತೋ ಅಥವಾ ಇನ್ನೊಬ್ಬರ ಕಣ್ಣೀರೊಳಗೆ ಬೆಂದೈತೋ ಅಂತ ಕೇಳಿ ಊಟ ಮಾಡು, ಇದು ಧರ್ಮ ಅಷ್ಟೇ. ಧರ್ಮ ನ ಪ್ರಮದಿತವ್ಯ. ಕೈ ನಮ್ಮ ಕಿಶದಾಗಿತ್ತು ಅಂದ್ರೆ ಧರ್ಮ, ಕೈ ಇನ್ನೊಬ್ರ ಕಿಶದಾಗ ಹೋತು ಅಂದ್ರೆ ಧರ್ಮ ಅಷ್ಟೆ. ಕಾಲ ನಮ್ಮ ಪಾದರಕ್ಷೆಯೊಳಗಿತ್ತು ಅಂದ್ರೆ ಧರ್ಮ, ಮತ್ತು ಕಾಲ ಇನ್ನೊಬ್ಬರ ಪಾದರಕ್ಷೆಯೊಳಗೆ ಹೋತು ಅಂದ್ರೆ ಅಧರ್ಮ ಅಷ್ಟೆ. ಧರ್ಮಕ್ಕೇನು ದೊಡ್ಡ ವ್ಯಾಖ್ಯಾನ ಬೇಕಾಗಿಲ್ಲ. ಏನು ಚಲೋ ಐತಿ, ದುಡಿದು ಬದುಕು. ಅನ್ನ ಊಟ ಮಾಡುವಾಗ ನಿನ್ನ ಶ್ರಮದ ಬೆವರೊಳಗೆ ಅನ್ನ ಕುದ್ದೈತೋ ಏನು ಇನ್ನೊಬ್ಬರ ಕಣ್ಣೀರೊಳಗೆ ಕುದ್ದೈತೋ ಕೇಳಿ ಊಟ ಮಾಡಷ್ಟೆ. ಒಂದು ಊರಿತ್ತು. ಒಂದು ಊರಿನೊಳಗೆ ಒಂದು
ಹಿಂಗೆ ರಸ್ತೆ ಸ್ವಲ್ಪ ಕಚ್ಚಾ ರೋಡ್ ಇತ್ತು. ಅಲ್ಲೇ ಒಂದು ಬೇನಿ ಗಿಡದ ಕಟ್ಟಿ ಹಳ್ಳಿ, ಒಂದು 4 ಜನ ದೋಸ್ತರು. ಬ್ಯಾಸಿಗೆಗೆ ಏನು ಮಾಡ್ತಾರೆ ಹೇಳ್ರಿ ಹುಡುಗರೆಲ್ಲ? ಏನೂ ಇಲ್ಲ, ಅವು ಹುಲಿ ಮನಿ ಅಂತಾರೆ, ಚಕ್ಕ ಆಡ್ತಾರಲ್ಲ, ಏನಂತಾರೆ ಅದು, ಚಕ್ಕ ಆಡ್ಕೊಂತ ಹುಲಿ ಮನಿ ಆಡ್ಕೊಂತ 4 ಮಂದಿ ಕುಂತಿದ್ರು. ಒಬ್ರು ಗಾಡಿ ತೊಗೊಂಬಂದ್ರು, ಕಾರ್ ತೊಗೊಂಬಂದು ಅವ್ರು ಮುಂದೆ ಬರೋದಕ್ಕೆ ಅದು ಗಾಡಿ ಅಲ್ಲೇ ಸಿಕ್ ಹಾಕೊಂತದ್ದು. ಗಾಡಿ ಸಿಕ್ ಹಾಕೊಂಡ್ ಕೂಡಲೇ ಅವ್ರು ಗಾಡಿಯಾಗಿಂದ ಇಳಿದು ಬಂದರು. ಬಂದು ನೋಡ್ತಾರೆ 4 ಹುಡುಗರು ಕುಂತಿದ್ರಲ್ಲ. ಇವು ಹುಡುಗರು ಗೊತ್ತು ಹಿಡಿದ್ರು ಅವ್ರಿಗೆ. ನಮಸ್ಕಾರ ರೀ ಸರ್, ನಮಸ್ಕಾರ ರೀ ಅಂದರು. ಅವ್ರೇನಿದ್ರಲ್ಲ ಗಾಡಿ ಇಳಿದು ಬಂದವರು ಅವ್ರಿಗೆ ಕಲಿಸಿದ ಶಿಕ್ಷಕರಿದ್ರು. ಅವರು ನಮಸ್ಕಾರ ರೀ ಸರ್, ಈ ಕಡೆ ಯಾಕೆ ಬಂದ್ರಿ? ಇಲ್ಲಪ್ಪ, ಈ ಕಡೆ ಗಾಡಿ ರಿಟೈರ್ಡ್ ಆಯ್ತು, ಒಂದು ಗಾಡಿ ತೊಗೊಂಡಿನ ಕಾರು, ಈ ಕಡೆ ಎಲ್ಲೋ ಬೀಗರ ಮನೆಗೆ ಹೋಗ್ಬೇಕಾಗಿತ್ತು, ಹೊಂಟಿದ್ದೆ, ಇದು ಏನೋ ಗಾಡಿ ಸಿಕ್ ಹಾಕೊಂಡ್ಬಿಡ್ತು. ಇಲ್ಲ ತೆಗಿತೀವಿ ಬಿಡ್ರಿ ಸರ್, ಅದೇನು ದೊಡ್ಡ ಸಮಸ್ಯೆ ಇಲ್ಲ. 4 ಮಂದಿ ಕೂಡಿ ಗಾಡಿನ ಎತ್ತಿಟ್ರ ಅನಾಮತ್. ಅವಾಗ ಸರ್ ಮತ್ತು ಗಾಡಿ ಎತ್ತಿಟ್ಟಾರ ಹುಡುಗರು ಅಂತ ತಿಳ್ಕೊಂಡು ಒಂದು 500 ರೂಪಾಯಿ ಕೊಡಕ್ಕೆ ಹೋದ್ರು ಸರ್. ಅವರು ಹುಡುಗರೇನಿದ್ರಲ್ಲ 4 ಮಂದಿ ಬ್ಯಾಡ ಅನ್ಕೊಂತ ಇಸ್ಕೊಂಡ್ರ. ಅವರು 500 ರೂಪಾಯಿ ಇಸ್ಕೊಂಡ ಮೇಲೆ ಅವ್ರು ಸರ್ ಕೇಳಿದ್ರು, ಅಲ್ರೋ ಮತ್ತು ಭಾಳ ವರ್ಷ ಆತಪ್ಪ, ನಿಮ್ದು ಯಾರೋ ಮುಖ ಪರಿಚಯ ಇಲ್ಲ, ನಿಮ್ಮ ಊರು ಕಲಿಸಿ ಹೋಗಿ ಭಾಳ ದಿವಸ ಆಯ್ತು, ಮತ್ತು ಈಗ ಏನು ಮಾಡಾಕತ್ತೀರಿ, ಏನು ಉದ್ಯೋಗ ಏನು ಮಾಡ್ಕೊತೀರಿ? ಏನಿಲ್ಲ ಸರ್, ಉದ್ಯೋಗ ಅನ್ನೋದು ಏನಿಲ್ಲ, ಇಲ್ಲೇ ಕಟ್ಟಿಗೆ ಚಕ್ಕ ಆಡ್ಕೊಂತ ಕುಂತಿರ್ತೀವಿ ರೀ, ಹಿಂಗೆ ತೆಗೆದಿರ್ತೀವಿ, ಊರಾಗ ಗಾಡಿ ಹಂಗೆ ಬಂದಿರ್ತಾವ, ಇಲ್ಲಿ ಸಿಕ್ ಹಾಕೊಂತಾವ, ನಿಂಬದು ಅನ್ನೋದು 500 ರೂಪಾಯಿಗೆ ತೆಗ್ದೀವ್ರಿ. ಬೇರೆಯವ್ರಾದ್ರೆ 2000 ರೂಪಾಯಿ ಇಲ್ಲಾರ್ದು ತೆಗಿಯಲ್ಲ ಸರ್ ನಾವು. ಬೇರೆಯವ್ರದ್ದಾದ್ರೆ 2000 ರೂಪಾಯಿನ ಬಿಲ್ದ ತೆಗೆದಿಲ್ಲ ಸರ್ ನಾವು. ಅವ್ರು ಸರ್ ಹೇಳಿದ್ರಂತ ಕೈ ಮುಗಿದೀಗ ಇನ್ನೊಂದು 500 ರೂಪಾಯಿ ಕೊಡ್ತೀನಿ ನಿಮಗೆ, ನಾ ಕಲ್ಸಿನಂತ ಮಾತ್ರ ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ ನೀವು. ಚಲೋ ಐತಿ ಸರ್ ಇದು ಉದ್ಯೋಗ, ಏನೂ ಕೆಲಸ ಇಲ್ರಿ, ಮನುಷ್ಯಾಗ ತೆಲಿಗೆ 2,000 ರೂಪಾಯಿ ಬರ್ತೈತಿ ನೋಡ್ರಿ ಮನೆಗೆ ಹೋಗಾಗಿದ್ದು. ತೆಲಿಗೆ 2,000 ರೂಪಾಯಿ, ಮಂದಿ ತೆಲಿ ತೆಗಿತೀವಿ, ನಮ್ಮ ತೆಲಿಗೆ ಮಾತ್ರ 2,000 ರೂಪಾಯಿ ಆರಾಮ ಹೋಗುದು. ಅಂದ್ರೆ ಗುರು ಕಲಿಸಿದ್ದು ಧರ್ಮ ನ ಪ್ರಮದಿತವ್ಯ, ಒಳ್ಳೆಯದನ್ನು ಬಿಡಬೇಡ ಅಂತ. ನೋಡಿ, ತಾಯಿ ತೊಡಿ ಮೇಲೆ ಹಾಕ್ಕೊಂಡು ಮಗ ಹುಟ್ಟುದು ಕೂಡಲೇ ಹಾಡಿದ್ದ ಹಾಡು ಏನು ಹೇಳಿ. ತಾಯಿ ಸಾಲಿ ಕಲ್ತಿಲ್ಲ, ಆಕೆ ಹಾಡಿದ ಹಾಡೇನು? ಬುದ್ಧ ಇದ್ದ, ಬುದ್ಧನಿಗೆ ಅವನ ಅಂತ್ಯಕಾಲಕ್ಕೆ ಯಾರೋ ಕೇಳಿದ್ರು, ಇಷ್ಟು ವರ್ಷ ನೀವು ಸಂದೇಶ ಜಗತ್ತಿಗೆ ಕೊಟ್ಟಿರಲ್ಲ, ಇನ್ನೊಂದು ಕ್ಷಣಕ್ಕೆ ನಿಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗ್ತೈತಿ, ಏನಾದರೂ ಒಂದು ಜಗತ್ತಿಗೆ ಸಂದೇಶ ಕೊಟ್ರಿ. ಬಿ ಲೈಟ್ ಅನ್ ಟು ಅದರ್ಸ್. ಏನಿಲ್ಲ, ಜಗತ್ತಿಗೆ ಬೆಳಕಾಗುವಂತ ಹೇಳಿದ ಬುದ್ಧ ಕಣ್ಣು ಮುಚ್ಚದ. ಜಗತ್ತಿಗೆ ಬೆಳಕಾಗುವಂತ ಹೇಳಲಿಕ್ಕೆ ಬುದ್ಧ ಮನಿ ಬಿಟ್ಟ, ಹೆಂಡತಿಯನ್ನು ಬಿಟ್ಟ, ಸಾಮ್ರಾಜ್ಯ ಬಿಟ್ಟ, ಎಷ್ಟೋ ವರ್ಷಗಳಲ್ಲಿ ಕಾಡಿನಲ್ಲಿ ಅಡ್ಡಾಡಿ 40-50 ವರ್ಷಕ್ಕೆ ಅವನಿಗೆ ಗೊತ್ತಾತು ಜಗತ್ತಿಗೆ ನೀ ಬೆಳಕಾಗುವಂತ. ಆದ್ರೆ ನಮ್ಮ ಮನ್ಯಾಗ ಸಾಲಿ ಕಲಿಲಾರ್ದ ತಾಯಿ ಸಾಲಿ ಕಟ್ಟಿ ಹತ್ತಿಲ್ಲ, ಮಗನಿಗೆ ತೊಡಿ ಮೇಲೆ ಹಾಕೊಂಡು ಹೇಳಿದ ಮೊದಲ ಮಾತ ಏನು ಅಂದ್ರೆ, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯ ಆಗು ಜಗಕ್ಕೆಲ್ಲ. ಬುದ್ಧ ಎಷ್ಟು ವರ್ಷ ತೊಗೊಂಡ ನೀ ಜ್ಯೋತಿ ಆಗಂತ ಹೇಳ್ಬೇಕಾದ್ರೆ, ಸಾಲಿ ಕಲಿಲಾರ ತಾಯಿ ಮಗನ ತೊಡಿ ಮೇಲೆ ಹಾಕೊಂಡು ಹೇಳಿದ ಮೊದಲ ಮಾತನ್ನ, ನನ್ನ ಮಗ ಜಗತ್ತಿಗೆ ಜ್ಯೋತಿ ಆಗಬೇಕು ಅಂತ. ಆಕೆ ಹಾಡಿದ್ದು ಜ್ಯೋತಿ ಆಗಬೇಕಂತ, ಇದು ಊರಾಗ ಕುಡ್ಕೊಂತ ಕೋತಿಯಾಗಿ ಅಡ್ಡಾಡಕತ್ತಷ್ಟೇ. ಅಂದ್ರೆ ತಾಯಿ ಕಲಿಸಿದ್ದು ಧರ್ಮದ ಭಾಷೆ ಇದು. ಅವು ಸಾಲಿ ಕಲ್ತಿಲ್ಲ, ಆದ್ರೆ ಆಕೆಯ ಭಾಷೆ ಧರ್ಮ ಬಿಟ್ಟೇ ಇಲ್ಲ. ಆಕೆಗೆ ಧರ್ಮ ಅಂದ್ರೆ ಏನೂ ಓದಿಲ್ಲ, ಆದ್ರೆ ಆಕೆ ನಾಲ್ಗೆ ಮೇಲೆ ಬಂದಿದ್ದು ಧರ್ಮದ ಭಾಷೆ ಬಿಟ್ಟು ಏನೂ ಇಲ್ಲ. ನಮ್ಮ ಹಡೆದ ತಂದೆ ಇರ್ಬೋದು, ಹಳ್ಳಿ ರೈತ ಇರ್ಬೋದು, ಅವನಿಗೆ ಸಾಲಿ ಕಲ್ತಿಲ್ಲ, ಅಕ್ಷರ ಜ್ಞಾನ ಇರ್ಲಿಕ್ಕಿಲ್ಲ, ಆದ್ರೆ ಅವನ ನಾಲಿಗೆ ಧರ್ಮ ಬಿಟ್ಟಿಲ್ಲ. ನಾವು ಕಟ್ಟಿ ಕುಂತಾಗ ಅಪ್ಪ ಕಲಿಸಿದ ಭಾಷೆ ಅಂಥದ್ದು, ಅಪ್ಪ ಕಲಿಸಿದ ನೀತಿ ಅಂಥದ್ದು, ಅಪ್ಪ ಕಲಿಸಿದ ಧರ್ಮ ಎಂಥದ್ದಂದ್ರೆ ನಮಗೆ ಈಗ ನೋಡ್ರಿ, ತಂದೆ ಹೇಳ್ತಾನೆ, ಅವ ಹಳ್ಳಿ ಮನುಷ್ಯ ರೈತ, ಏನೂ ಗೊತ್ತಿಲ್ಲ ಆತಗ, ಆದರೂ ಮಕ್ಕಳು ಕಟ್ಟಿ ಕುಂತು ಮಾತು ಹೇಳ್ಕೊಂತ ಕುಂತ್ರ ಅಪ್ಪ ಹೇಳಿದ ಮಾತೇನಂದ್ರೆ, ತಮ್ಮ ಇಲ್ಲೋಡು, ಮಂದಿ ಕೂಡ ಬಹಳ ಸವಾಸ ಮಾಡಬೇಡ, ಮಂದಿಗೆ ನಂಬಿ ಕೆಟ್ಟವ್ರು ಅದಾರ, ಹೊಲಕ್ಕೆ ಹೋಗು, ಮಣ್ಣಿಗೆ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಅಂತ ತಂದೆ ಹೇಳಿಲ್ಲೇನು? ಈ ಮಾತಿನೊಳಗೆ ಏನು ಧರ್ಮದ ಯಾವ ಸಾಲುಗಳು ಈ ವಾಕ್ಯಕ್ಕೆ ಸಮ ಆಗಬಹುದು ಹೇಳಿ? ಅದಕ್ಕೆ ಗುರುಗಳು ಕಲಿಸಿದ್ದು ಸತ್ಯ ನ ಪ್ರಮದಿತವ್ಯಂ, ಧರ್ಮ ನ ಪ್ರಮದಿತವ್ಯಂ.
ಕುಶಲ ನ ಪ್ರಮದಿತವ್ಯ. ಮನುಷ್ಯ ಏನ ಮಾಡು ಕುಶಲತೆಯಿಂದ ಮಾಡು. ಈಗ ಸರ್ಕಾರಗಳು ಸಹಿತ ಸ್ಕಿಲ್ ಇಂಡಿಯಾ ಅಂತವೆ. ಏನಾರ ಮಾಡು, ಕೆಲಸ ಮಾಡಬೇಕಾದ್ರೆ ಹೆಂಗೆ ಮಾಡ್ಬೇಕಂದ್ರೆ ಪ್ರೇಮದಿಂದ ಮಾಡು, ಅದನ್ನು ಚಂದ ಮಾಡು. ಇದನ್ನು ಗುರುಗಳು ಕಲಿಸಿದ್ರೆ ಇದನ್ನೇನು. ಈಗ ಒಂದು ಗುಬ್ಬಿ ಗೂಡು ಕಟ್ತೈತಿ, ಗುಬ್ಬಿ ಗೂಡು ಕಟ್ಟಬೇಕು. ಈಗ ನಾವು ಮನೆ ಕಟ್ಟಿವಿ, ನಮ್ಮ ಮನೆ ಕಟ್ಟಬೇಕಾದ್ರೆ ಎಷ್ಟು ಮಂದಿ ಆರ್ಕಿಟೆಕ್ಟ್ ಇಂಜಿನಿಯರ್ ಬೇಕಾಗುತ್ತೆ. ಒಂದು ಪಿಲ್ಲರ್ ಹಾಕಬೇಕಾದ್ರೆ ಸ್ಟ್ರಕ್ಚರಲ್ ಇಂಜಿನಿಯರ್ ಬೇಕು, ಎಷ್ಟು ಮಂದಿ ಮೇಸ್ತ್ರಿಗಳು ಬೇಕು, ಎಷ್ಟು ಮಂದಿ ಇಂಜಿನಿಯರ್ಸ್ ಬೇಕು, ಯಾವುದೇ ಸಿಮೆಂಟ್ ಬೇಕು, ಕಬ್ಬಿಣ ಯಾವ ಕಂಪ್ನಿ, ಇದನ್ನೆಲ್ಲ ನಾವು ಡೆಕೋರೇಷನ್ ವಿಚಾರ ಮಾಡ್ತೀವಿ. ನಮ್ಮ ಮನೆ ಕಟ್ಟಕ್ಕೆ ಇಷ್ಟು ಜನ ಆರ್ಕಿಟೆಕ್ಟ್ ಇಂಜಿನಿಯರು ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಬಂದಾರ. ಒಂದು ಗುಬ್ಬಿ ಗೂಡು ಕಟ್ಟೈತಲ್ಲ, ಗುಬ್ಬಿ ಗೂಡು ಕಟ್ಟಲಿಕ್ಕೆ ಯಾವ ಆರ್ಕಿಟೆಕ್ಟ್ ಇಂಜಿನಿಯರ್ ಅದನ್ನು ಪ್ಲ್ಯಾನ್ ಮಾಡ್ಯಾನ ಹೇಳಿ. ಅಂದ್ರೆ ಒಂದು ಗುಬ್ಬಿ ಗೂಡ ಕಟ್ಟಿದ್ದು ಎಷ್ಟು ಕಲಾತ್ಮಕತೆಯಿಂದ ಗುಬ್ಬಿ ಗೂಡು ಕಟ್ಟೈತಿ. ಮನುಷ್ಯರಿಗೆ ಪ್ರವಾಹ ಬಂದಾಗ ಮಂದಿ ಮನೆ ಕಟ್ಟಿದ್ದು ಹರ್ಕೊಂಡು ಹೋಗ್ಯಾವಂತ ಕೇಳಿವಿ, ಆದರೆ ಗುಬ್ಬಿಯ ಗೂಡು ಕೃಷ್ಣ ಪ್ರವಾಹದಲ್ಲಿ ಹರ್ಕೊಂಡು ಹೋತು ಅಂತ ನಾವು ಯಾರೂ ಕೇಳಿಲ್ಲ. ಅಷ್ಟು ಕುಶಲತೆಯಿಂದ ಅದು ಗುಬ್ಬಿ ಗೂಡು ಕಟ್ಟೈತಿ. ಈ ಹಿಂದಕ್ಕೆ ತಾಯಂದ್ರೆ ಕೌದಿ ಹೊಲಿತಿದ್ರು. ಏನು ಕೌದಿ ಹೊಲಿಯೋ ಕಲ ಏನು ಕಡಿಮೆ ಕಲಾನ? ಅದು ಏನೂ ಇಲ್ಲ, ಮನ್ಯಾಗ ಎಲ್ಲ ಬಟ್ಟೆ ಹರಿದಿದ್ದು ವೇಸ್ಟ್ ಆಗಿದ್ದು ಎಲ್ಲ ತೆಗೆದು ಇನ್ನೇನು ವೇಸ್ಟ್ ಅಂದಿದ್ದು ಯಾವುದು ವೇಸ್ಟ್ ಅಂತಿದ್ರೋ ಗೆಟಿಂಗ್ ಬೆಸ್ಟ್ ಔಟ್ ಆಫ್ ವೇಸ್ಟ್. ಅಂದ್ರೆ ಯಾವುದಕ್ಕೆ ವೇಸ್ಟ್ ಅಂದಿದ್ವೋ ಅದರೊಳಗಿಂದ ಬೆಸ್ಟ್ ಮಾಡ್ತಿದ್ದಿಲ್ಲ ತಾಯಿ. ಎಲ್ಲ ಹರಿದಿದ್ದು ವೇಸ್ಟ್ ಆಗಿದ್ದು ತೆಗೆದು ಅದಕ್ಕೊಂದು ಚಂದ ಬಟ್ಟೆ ಹಚ್ಚಿ 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 ಒಂದು ಕೌದಿ ಹೊಲ್ದ್ರೆ ಎಷ್ಟು ಹಿತವಾದ ನಿದ್ರೆ ಕೌದಿಯೊಳಗೆ. ಅಂದ್ರೆ ಕಲಾತ್ಮಕತೆ ಇರ್ಬೇಕಂತ. ಗುರು ಹೇಳಿದ್ದೇನು ಅಂದ್ರೆ ಕುಶಲ ನ ಪ್ರಮದಿತವ್ಯಂ. ಶಿಕ್ಷಣ ಅಂದ್ರೆ ಕೌಶಲ್ಯವಂತನಾಗಿ ಮನುಷ್ಯ ಬದುಕಬೇಕು, ಕೌಶಲ್ಯದಿಂದ ಮನುಷ್ಯ ಬದುಕಬೇಕು. ಏನ ಕೆಲಸ ಮಾಡಿ ಕುಶಲತೆ, ಇದರ ಅರ್ಥ ಏನ ಕೆಲಸ ಮಾಡು ಪ್ರೇಮದಿಂದ ಮಾಡು ಮತ್ತು ಚಂದ ಮಾಡು ಅಂತ. ಏನಾರ ಕೆಲಸ ಮಾಡು ಚಂದ ಮಾಡು. ನೀ ಊಟ ಮಾಡ್ತಿದ್ರು ಚಂದ ಮಾಡು, ಮುಂಗೈ ಮಠ ಸೋರಿಸುವಂತ ಕುಂದ್ರಬೇಡ. ಅದನ್ನು ಊಟ ಮಾಡ್ತೀಯ ಚಂದ ಮಾಡು, ಊಟಕ್ಕೆ ನೀಡ್ತಿದ್ರು ಚಂದ ನೀಡ್ಬೇಕು. ದೋತ್ರ ಹಾಕೊಂತೀಯ ಚಂದಗೆ ಹಾಕೋಬೇಕು, ಅಂಗಿ ಹಾಕೊಂತೀಯ ಚಂದಗೆ ಹಾಕೋಬೇಕು, ಟೊಪ್ಪಿಗೆ ಹಾಕೊಂತೀಯ ಚಂದಗೆ ಹಾಕೋಬೇಕು. ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕೋದಿದ್ರು ಚಂದ ಹಾಕೋಬೇಕಷ್ಟು. ಏನ ಮಾಡ್ತಿ ಚಂದ ಮಾಡು ಅಷ್ಟು. ಏನು ಚಂದ ಮಾಡ್ತೀಯಲ್ಲ ಅದಕ್ಕೆ ಕೌಶಲ್ಯ ಅಂತ ಕರೆದ್ರೆ ಅದಕ್ಕೆ ಕುಶಲ ನ ಪ್ರಮದಿತವ್ಯಂ, ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ, ಭೂತೈ ನ ಪ್ರಮದಿತವ್ಯಂ. ಭೂತಗಳು ಅಂದ್ರೆ ಮಣ್ಣ, ನೀರ, ಗಾಳಿ, ಬೆಳಕ. ಇದೇನು ದೇವರು ಕೊಟ್ಟಾನಲ್ಲ ಇದನ್ನು ಕೆಡಿಸಬೇಡ ಅಂತ. ಮಣ್ಣು ಕೆಡಿಸಬೇಡ, ನೀರು ಕೆಡಿಸಬೇಡ, ಗಾಳಿ ಕೆಡಿಸಬೇಡ, ಬದುಕು ಕೆಡಿಸಬೇಡ. ಮನುಷ್ಯನ ದೇಹ ಕೊಟ್ಟಾನ ದೇವರು, ಇದನ್ನು ಕೆಡಿಸಬೇಡ. ಅದಕ್ಕೆ ಗುರು ಕಲಿಸಿದ ಪಾಠ ಇದು. ಇಲ್ಲಿ ಏನು ದೇವರು ಕೊಟ್ಟಾನ ಇದನ್ನು ಕೆಡಿಸಲಾರ್ದಂಗೆ ಬದುಕು. ಮಗ ಅಪ್ಪಗೆ ಒಂದು ಗ್ಲಾಸ್ ನೀರು ತಂದು ಕೊಟ್ಟನಂತ ಕುಡ್ಯಾಕ. ನೀರು ತಂದು ಕುಡ್ಯಾಗ ಅದು ಗ್ಲಾಸ್ ಒಡಿತು, ಒಡಿತು. ಬಿದ್ದ ತಕ್ಷಣ ಅಪ್ಪ ಮಗನಿಗೆ ಬೈಯಕತ್ತ, ನಿನಗೆ ಬುದ್ಧಿಲ್ಲ, ಈ ಕ್ಲಾಸಿನ ಕಿಮ್ಮತ್ತು ಎಷ್ಟೈತಿ ಗೊತ್ತೈತೆ? ನೀನು ಎಷ್ಟೈತೆ? 50 ರೂಪಾಯಿ ಇದ್ರು ಒಡೆದಲ್ಲಿ ನೀನು ವೇಸ್ಟ್ ಆಗ್ತಿದ್ವು ಅಂತ. ನಾ ಎಷ್ಟು ಶ್ರಮ ಪಟ್ಟು ಇದನ್ನು ಕಷ್ಟಪಟ್ಟು ಮಾಡೀನಿ, ಮನಿ ಹೊಲ ಇದನ್ನೆಲ್ಲ ತರಬೇಕಾದ್ರೆ ಇಷ್ಟು ಕಷ್ಟಪಟ್ಟು ದುಡ್ದಿದ್ದು ಬೆಲೆ ಗೊತ್ತಿಲ್ಲ ನಿನಗೆ, ಒಡೆದೆಲ್ಲ 50 ರೂಪಾಯಿ ಹಾಳಾತು ಅಂತ. ಮಗ ಹೇಳ್ದೆ, ಯಪ್ಪ ನಂದು 50 ರೂಪಾಯಿ ಗ್ಲಾಸ್ ಒಡೆದೈತಲ್ಲ, ಇದು ಒಡೆದಿದ್ದು ನಿನ್ನ ಶ್ರಮ ವ್ಯರ್ಥ ಆತು ಖರೆ, ಇನ್ನೊಂದು ಗ್ಲಾಸ್ ಖರೀದಿ ಮಾಡ್ಬೋದು. ಮತ್ತು ದೇವ್ರು ನಿನಗೊಂದು ದೇಹ ಕೊಟ್ಟನಲ್ಲ, ದಿವಸ ಕುಡ್ದು ನೀ ಹಾಳು ಮಾಡ್ಕೊಳಕತ್ತಿಯಲ್ಲ, ಮತ್ತು ದೇವ್ರ ಶ್ರಮ ವ್ಯರ್ಥ ಆಗಿಲ್ಲ ಅಂತ ನಿನಗೆ ಗೊತ್ತಾಗ್ಲಿಲ್ಲನೋ. ಗ್ಲಾಸ್ ಒಡೆದ್ರೆ ತರಬಹುದು, ದೇಹನ ಒಡೆದು ಅಂತಂದ್ರೆ ಇನ್ನೊಂದು ತರಕ್ಕಾಗತ್ತನ್ನು ಬುದ್ಧಿ ಎಲ್ಲಿಟ್ಟಿ ಅಂತ ಮಗ ಕೇಳ್ತಾನಪ್ಪ. ಇದು ಧರ್ಮ ಅಲ್ಲೇನು? ದೇಹ ಕೆಡಿಸಬೇಡ, ಮಣ್ಣು ಕೆಡಿಸಬೇಡ, ನೀರು ಕೆಡಿಸಬೇಡ, ಗಾಳಿ ಕೆಡಿಸಬೇಡ. ಇದನ್ನು ಕೆಡಿಸಲಾರದಂತೆ ಬದುಕುವುದು ಸಹಿತ ಒಂದು ಧರ್ಮವೇ. ಇದು ಶಿಕ್ಷಣ. ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ, ಭೂತೈ ನ ಪ್ರಮದಿತವ್ಯಂ. ತಂದೆ ತಾಯಿ, ದೇವರು, ಗುರುಗಳು, ಅತಿಥಿಗಳು ಇವರು ಯಾರನ್ನು ಸಹಿತ ಕಡೆಗಣಿಸಬೇಡ. ತಂದೆಯನ್ನು ಗೌರವಿಸು, ತಾಯಿಯನ್ನು ಗೌರವಿಸು. ಯಾಕೆ ತಂದೆ ತಾಯಿಗಳನ್ನು ಮನುಷ್ಯ ಗೌರವಿಸಬೇಕು? ಈಗ ತಾಯಿ ಇರ್ತಾಳೆ,
ತಾಯಿ ಮನ್ಯಾಗ ಒಬ್ಬಾಕಿನೇ ಇರ್ತಾಳೆ, ಯಾರೂ ಇಲ್ಲ. ಯಾರೂ ಇಲ್ಲದ ಮನೆಯಲ್ಲಿಯೂ ಸಹಿತ ತನ್ನ ಮಗನಿಗೆ ಹಾಲು ಕುಡಿಸ್ಬೇಕಾದ್ರೆ ಸೆರಗು ಹಚ್ಚಿ ಕುಡಿಸ್ತಾಳೆ. ಯಾಕಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ನನ್ನ ದೃಷ್ಟಿ ಆಗಬಾರ್ದು ಅನ್ನೋದು ತಾಯಿಯ ದೃಷ್ಟಿ, ವಿಶಾಲ ದೃಷ್ಟಿ. ಅಪ್ಪ ದೇವರ ದರ್ಶನಕ್ಕೆ ಹೋದ್ರೆ ಬಹಳ ಗದ್ದಲಿತ್ತಂದ್ರೆ ತನ್ನ ಹೆಗಲ ಮೇಲೆ ಮಗನ ಕುಂದರಿಸ್ಕೊಂಡು ತನಗೆ ಕಾಣದ ದೇವರನ್ನು ಮಗನಿಗೆ ತೋರಿಸ್ತಾನೆ ದೇವರು. ಅಪ್ಪ ಅಂದ್ರೆ ತನಗೆ ಕಾಣದ ದೇವರು ನನ್ನ ಮಗನಿಗೆ ಕಾಣಲಿ ಅನ್ನೋದು ತಂದೆಯ ವಿಶಾಲ ದೃಷ್ಟಿ. ಅದಕ್ಕೆ ಈ ಭೂಮಿಯ ಮೇಲಿನ 2 ಪವಿತ್ರ ಸ್ಥಳ ಯಾವುದಾದ್ರೂ ಇದ್ರೆ ಅದು ಅಮ್ಮನ ಮಡಿಲ, ಅಪ್ಪನ ಹೆಗಲ. ಇದಕ್ಕಿಂತ ದೊಡ್ಡ ಪವಿತ್ರ ಸ್ಥಳಗಳೇ ಭೂಮಿ ಮೇಲೆ ಇಲ್ಲ. ಅದಕ್ಕೆ ನಮ್ಮ ಹಿರಿಯ ಕಲಿಸಿದ್ದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಇಲ್ಲೆಲ್ಲರೂ ಅತಿಥಿಗಳೇ. ನಿಮಗೆ ನಾವು ಅತಿಥಿಗಳು, ನಮಗೆ ನೀವು ಅತಿಥಿಗಳು. ಧರ್ಮ ಅಂದ್ರೆ ನಿಮ್ಮನ್ನು ಕಂಡು ನಮಗೆ ಸಂತೋಷ ಆಗ್ತಿರ್ಬೇಕು, ನಮ್ಮನ್ನು ಕಂಡು ನಿಮಗೆ ಸಂತೋಷ ಆಗ್ತಿರ್ಬೇಕು. ಇದು ಧರ್ಮ, ಇದು ಅಷ್ಟೆ. ಅದಕ್ಕಿಂತ ಧರ್ಮದ ಕೆಲಸಗಳನ್ನು, ಪುಣ್ಯದ ಕೆಲಸಗಳನ್ನು ಮಾಡುವುದೇ ನಿಜವಾದ ಶಿಕ್ಷಣ ಅಂತ ಹಿರಿಯರು ಕಲಿಸಿಕೊಟ್ರಷ್ಟೆ. ಅದಕ್ಕೆ ಏನಾದರೂ ಮಾಡುವುದಿದ್ರೆ ಶಿಕ್ಷಣ, ಇದರ ಅರ್ಥ ಒಳ್ಳೆಯದನ್ನು ಕೇಳುವುದು, ಒಳ್ಳೆಯದನ್ನು ಹೇಳುವುದು, ಒಳ್ಳೆಯದನ್ನು ಕೇಳುವುದು, ಒಳ್ಳೆಯದನ್ನೇ ಮಾಡುವುದು. ಇದು ಶಿಕ್ಷಣ. ನೋಡಿ ಎಷ್ಟು ನಮ್ಮೆಲ್ಲ ಹಿರಿಯರು ಒಂದೊಂದು ಮಾತಿನೊಳಗೆ ಜೀವನದ ಅರ್ಥವನ್ನು ತುಂಬಿಟ್ರವರೆಲ್ಲ. ಅದಕ್ಕೆ ಮನುಷ್ಯ ಜೀವನದೊಳಗೆ ಇದೊಂದು ದೇವರೊಂದು ಜೀವನ ಕೊಟ್ಟಾನ ನಮಗೆ. ಹೆಂಗೆ ಕೊಟ್ಟಾನ ಅಂದ್ರೆ, ಇದಕ್ಕೇನು ಈಗ ನೀವು ಈಗ ಬ್ಯಾಂಕ್ನಾಗ ಸಾಲ ತೊಗೊಂತೀರಿ. ಬ್ಯಾಂಕಿನೊಳಗೆ ಸಾಲ ತಗೋಬೇಕಾದ್ರೆ ನಿಮ್ಗೆ ಹಂಗೆ ಕೊಡ್ತಾರೆ, ನಮ್ಮ ಮನೆ ಹೊಲ ಏನರ ಡೆಪಾಸಿಟ್ ಇರ್ಬೇಕು. ನಿಮಗೆ ಡೆಪಾಸಿಟ್ ಇಟ್ಟರೆ ಸಾಲ ಕೊಡ್ತಾರೆ. ಡೆಪಾಸಿಟ್ ಇರಲಿಲ್ಲ ಅಂದ್ರೆ ಸಾಲ ಕೊಡೋದಿಲ್ಲ. ಆದ್ರೆ ದೇವರು ದೇಹ ಅನ್ನುವಂಥ ಒಂದು ಕಿಮ್ಮತ್ತಿನ ವಸ್ತು ವಿದೌಟ್ ಡೆಪಾಸಿಟ್ ನಮಗೆ ಕೊಟ್ಟಾನ. ಏನೂ ಡೆಪಾಸಿಟ್ ಕೇಳಿಲ್ಲ, ತೊಗೊಂಡು ಚಂದ ಬದುಕ್ರಿ ಅಂಥೇಳಿ. ಅದಕ್ಕೆ ದೇವರು ಕೊಟ್ಟ ಈ ಬದುಕನ್ನು ಅತ್ಯಂತ ಸುಂದರವಾಗಿ ಸಂತೋಷದಿಂದ ಪುಣ್ಯದ ಕೆಲಸ ಮಾಡ್ತಾ ಬದುಕಬೇಕು. ಎಷ್ಟು ಚಲೋ ಸಾಲಿ ಕಟ್ಟಿದ್ರಿ, ಇಷ್ಟು ಮಕ್ಕಳು ಓದ್ದು ಪುಣ್ಯದ ಕೆಲಸ ಮಾಡಬೇಕು. ಯಾಕಂದ್ರೆ ಮಾಡಿದ ಪುಣ್ಯದ ಫಲ ನಮಗೆ ಹುಡುಕೊಂಡು ಬಂದದ ಫಲ ಕೊಟ್ಟು ಹೋಗ್ತೈತಿ. ಈಗೊಂದು ಕುರಿ ದೊಡ್ಡ ಇರ್ತೈತಿ, ಕುರಿ ದೊಡ್ಡ ಕತ್ತಲು ಇರ್ತೈತಿ, ಅಮಾವಾಸ್ಯೆ ಕತ್ತಲು ಇರ್ತೈತಿ. ಕುರಿ ದೊಡ್ಡಿಯೊಳಗೊಂದು 100 ಕುರಿಗಳಿರ್ತಾವೆ. ಉಳಿಸ್ಬೇಕಾದ್ರೆ ತಾಯಿ ಕತ್ತಲದೊಳಗೆ, ಅವು ಮೊದಲ ಕರ್ಗದವು ಕುರಿ, ಕತ್ತಲದೊಳಗೆ ತನ್ನ ಮಗುವಿಗೆ ಬಂದು ಕುರಿ ಮರಿಗೆ ಹಾಲು ಕುಡಿಸ್ತೈತೋ ಇಲ್ಲೋ, ಹಂಗ ಕಾಣದ ಕತ್ತಲೆಯೊಳಗೂ ಸಹಿತ ತಾಯಿ ತನ್ನ ಮರಿಗೆ ಬಂದು ಹಾಲು ಉಣಿಸಿ ಹೋಗ್ತೈತೋ, ಹಂಗೆ ನೀ ಮಾಡಿದ ಪುಣ್ಯದ ಫಲ, ಪುಣ್ಯವೆಂಬ ತಾಯಿ ಬಂದು ನೀ ಎಲ್ಲೇ ಕಷ್ಟದೊಳಗಿದ್ರು ನಿನಗೆ ಬಂದದ ಕೈ ಹಿಡಿತೈತಿ ಅನ್ನುವ ಮಾತು ನಮಗೆ ಗೊತ್ತಿರಬೇಕಷ್ಟೆ. ಅದಕ್ಕೆ ಮನುಷ್ಯ ಪುಣ್ಯದ ಕೆಲಸಗಳನ್ನು ಸದಾ 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 ಮಾಡ್ತಿರ್ಬೇಕು. ನಿಮ್ಮೂರೊಳಗೆ ಇದೊಂದು ಸುಂದರವಾದ ಶಾಲೆ, ಇಲ್ಲಿ ಓದುವ ಈ ವಾತಾವರಣ, ಈ ಸ್ವಚ್ಛತೆ, ನಿಮ್ಮೂರಿಗಿದೊಂದು ಕಿರೀಟಿದ್ದಂಗಿದೆ. ಇಂಥ ಒಂದು ಪುಣ್ಯದ ಕೆಲಸ ಈ ರೋಣಿ ಹಾಳದಲ್ಲಿ ನಡೆದಿದೆ. ಇಂಥ ಕೆಲಸಗಳು ಹೆಚ್ಚಿಗಾಗಲಿ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ.